ಎಲ್ರಿಗೂ ಕಾಂಪಿಟೇಟಿವ್ ವರ್ಲ್ಡ್ ಬೈ ಎಲ್ ಬಿ ರಾಠೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಎಲ್ ಬಿ ರಾಠೋಡ್, ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಸ್ನೇಹಿತರೆ, ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಟಾಪಿಕ್ ವೈಸ್ ಕಂಪ್ಲೀಟ್ ಭಾರತ ಸಂವಿಧಾನವನ್ನು ಆ ಸಬ್ಜೆಕ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಿಮ್ಮ ಮುಂಬರುವ KPSC ಮತ್ತು KA ನಡೆಸ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಅವರು ಯಾವ ಥರ ಇತ್ತೀಚೆಗೆ ಡಿಸ್ಕ್ರಿಪ್ಟಿವ್ ಮತ್ತು ಅನಾಲಿಟಿಕಲ್ ಆಗಿ ಕ್ವಶನ್ಸ್ಗಳು ಅಂತ ಕೇಳ್ತಿದ್ದಾರಲ್ಲ, ಸೊ ಆ ಉದ್ದೇಶಕ್ಕೋಸ್ಕರ ಅದೇ ಥರ ನಾನು ಕೂಡ ಪ್ರತಿ ಟಾಪಿಕನ್ನು ಡಿಸ್ಕ್ರಿಪ್ಟಿವ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ಗಳಿವೆಲ್ಲ. ಸೊ ತಪ್ಪದೆ ಕಂಪ್ಲೀಟ್ ಕ್ಲಾಸನ್ನು ನೋಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವತ್ತಿನ ಕ್ಲಾಸಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್, ಇಂಗ್ಲೀಷಲ್ಲಿ ಪ್ರಿಯಾಂಬಲ್ ಅಂತ ಹೇಳ್ತೀವಿ. ಈ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಜಗತ್ತಿನ ಅನೇಕ ದೇಶಗಳ ಸಂವಿಧಾನ ಪ್ರಸ್ತಾವನೆಯನ್ನು ಹೊಂದಿದೆ. ಸೊ ಜಗತ್ತಿನ ಅನೇಕ ದೇಶಗಳ ಸಂವಿಧಾನ ಪ್ರಸ್ತಾವನೆ ಹೊಂದಿದೆ. ಅದೇ ಥರ ನಮ್ಮ ದೇಶದ ಸಂವಿಧಾನ ಕೂಡ ಪ್ರಸ್ತಾವನೆ ಹೊಂದಿದೆ. ಪ್ರಸ್ತಾವನೆ ಅಥವಾ ಪ್ರಿಯಾಂಬಲಿಗೆ ಜನರಲಾಗಿ ಪೂರ್ವ ಪೀಠಿಕೆ ಅಥವಾ ಪೀಠಿಕೆ, ಇಂಡೆಕ್ಸ್, ಸೊ ಈ ಥರ ಅಂತ ಕರಿತೀವಿ. ಪೂರ್ವ ಪೀಠಿಕೆ ಇರ್ಬೋದು, ಸಂವಿಧಾನದ ಪೂರ್ವ ಪೀಠಿಕೆ, ಪೀಠಿಕೆ, ಇಂಡೆಕ್ಸ್, ಪರಿವಿಡಿ, ಈ ಥರ ಬೇರೆ ಬೇರೆ ವರ್ಡಿಂದ ಕರೀತಾರೆ. ಇದು ಯಾವ ಥರ ಇರುತ್ತಂದರೆ, ಫಾರ್ ಎಕ್ಸಾಂಪಲ್ ಈ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳು ನೋಡಿರ್ತಾರೆ ನೀವು. ಟೆಕ್ಸ್ಟ್ ಬುಕ್ಗಳಲ್ಲಿ ಫಸ್ಟ್ ಪೇಜಲ್ಲಿ ಇರುತ್ತೆ ನೋಡಿ, ಟಾಪಿಕ್ ಹೆಸರುಗಳಿರುತ್ತೆ, ಪರಿವಿಡಿ ಅಥವಾ ಇಂಡೆಕ್ಸ್ ಅಂತ ಬರೆದಿರ್ತಾರೆ. ಅಲ್ಲಿ ಏನು ಮಾಡಿರ್ತಾರೆ ಅಂದರೆ, ಆ ಬುಕ್ಸಲ್ಲಿ ಯಾವ್ಯಾವ ಟಾಪಿಕ್ಸ್ಗಳು ಇದ್ದಾವೆ, ಯಾವ್ಯಾವ ಪೇಜಲ್ಲಿ ಇದ್ದಾವೆ ಅಂತೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಸೊ ನಮಗೆ ಕಂಪ್ಲೀಟ್ ಬುಕ್ ಓದೋಕ್ಕೆ ಆಗದೇ ಇದ್ರೂ ಕೂಡ ಜಸ್ಟ್ ನಾವು ಅದನ್ನು ಪರಿವಿಡಿ ನೋಡಿಬಿಟ್ರೆ ಸಾಕು, ಈ ಬುಕ್ಕಲ್ಲಿ ಇಂತಿಂಥ ಟಾಪಿಕ್ ಇದ್ದಾವೆ ಅಂತೇಳ್ಬಿಟ್ಟು ನಮಗೊಂದು ಐಡಿಯಾ ಬರುತ್ತೆ. ಸೊ ಅದೇ ಥರ ನಾವು ಕಂಪ್ಲೀಟ್ ಭಾರತ ಸಂವಿಧಾನವನ್ನು ಆ ಸಬ್ಜೆಕ್ಟನ್ನು ಓದದೇ ಇದ್ರೂ ಕೂಡ ಜಸ್ಟ್ ಪ್ರಿಯಾಂಬಲ್ ನೋಡಿದ್ರೆ ಸಾಕು ನಮಗೆ. ಸೊ ನಮ್ಮ ದೇಶದ ಸಂವಿಧಾನದಲ್ಲಿ ಇಂತಿಂಥ ಅಂಶಗಳಿದ್ದಾವೆ, ನಮ್ಮ ಸಂವಿಧಾನ ನಿರ್ಮಾತೃಗಳು, ಸಂವಿಧಾನ ಬರಿತಕ್ಕಂಥವ್ರು, ಅವರ ಒಂದು ಉದ್ದೇಶ ಏನಿತ್ತು, ಅವರ ಒಂದು ದೂರದೃಷ್ಟಿ, ಮುಂದಾಲೋಚನೆ ಯಾವ ಥರ ಇತ್ತು, ನಮ್ಮ ದೇಶ ಯಾವ ಥರ ಇರಬೇಕು ಅಂದ್ಕೊಂಡಿದ್ರು ಅವರು, ಅಥವಾ ಪ್ರಜೆಗಳು ಯಾವ ಥರ ನಮ್ಮ ದೇಶ ಇರಬೇಕು ಅಂದ್ಕೊಂಡಿದ್ರು. ಸೊ ಅವೆಲ್ಲವೂ ಜಸ್ಟ್ ಪ್ರಿಯಾಂಬಲ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಜಸ್ಟ್ ಪ್ರಿಯಾಂಬಲ್ ನೋಡಿದರೆ ನಮ್ಮ ದೇಶದ ಸಂವಿಧಾನ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ಜಸ್ಟ್ ನಾವು ಪ್ರಿಯಾಂಬಲ್ ನೋಡಿದರೆ ಹೇಳ್ಬೋದು ನಾವು. ಸೊ ಈ ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಇದೆಯಲ್ಲ, ಇದು ಏಕವಾಕ್ಯದಿಂದ ಕೂಡಿದೆ. ಏಕವಾಕ್ಯ ಅಂತಂದರೆ ಒಂದು ಸಿಂಗಲ್ ಇದು ವಾಕ್ಯ ಇದೆ, ಒಂದೇ ವಾಕ್ಯ ಇದು. ಸೊ ಕಂಪ್ಲೀಟ್ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥದ್ದು ಇದು ಬ್ರೀಫಾಗಿ ಮೆನ್ಷನ್ ಮಾಡಿದ್ದಾರೆ ಇದು ಪ್ರಸ್ತಾವನೆಯನ್ನು. ಈ ಪ್ರಸ್ತಾವನೆ ಸಂವಿಧಾನದ ಮೂಲ ತತ್ವಗಳು ಮತ್ತು ಪ್ರಜೆಗಳ ಧ್ಯೇಯೋದ್ದೇಶವನ್ನು ಪ್ರತಿಬಿಂಬಿಸುತ್ತೆ ಇದು. ಸೊ ಅದು ಪ್ರಜೆಗಳು, ನಮ್ಮ ದೇಶದ ಜನರು ಯಾವ ಥರ ನಮ್ಮ ದೇಶ ಇರಬೇಕಂತಬಿಟ್ಟು ಪರಿಕಲ್ಪನೆ ಮಾಡಿರ್ತಾರೆ. ಸೊ ಅದನ್ನೆಲ್ಲವನ್ನು ಪ್ರಸ್ತಾವನೆಯಲ್ಲಿ ಅಡಕಾಗಿರುತ್ತೆ, ಆ ಪ್ರಸ್ತಾವನೆಯಲ್ಲಿ ಮೆನ್ಷನ್ ಮಾಡಿದೆ. ಸೊ ಹಾಗಾಗಿ ನಾವು ಇದನ್ನು ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ ನಾವು. ನೆಕ್ಸ್ಟು ಜವಾಹರ್ಲಾಲ್ ನೆಹರು ಅವರು ಈ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಏನಂತ ಕರಿತಾರೆ ಅಂತಂದರೆ, ಪ್ರಸ್ತಾವನೆಯು ನಮ್ಮ ಸಂವಿಧಾನ ನಿರ್ಮಾತೃಗಳ ಮನಸ್ಸಿನ ಕಪಾಟಿನ ಬೀಗವನ್ನು ತೆಗೆಯುವ ಕೀಲಿಕೈ ಇದ್ದಂತೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸಂವಿಧಾನ ನಿರ್ಮಾತೃಗಳ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನು ಇದು ಹೇಳುತ್ತೆ, ಈ ಪ್ರಸ್ತಾವನೆ ಹೇಳುತ್ತೆ ಅನ್ನೋದನ್ನು ಹೇಳ್ತಾರೆ ಅವರು, ಜವಾಹರ್ಲಾಲ್ ನೆಹರು ಅವರು. ಅವರ ಮನಸ್ಸಲ್ಲಿ ಏನಿತ್ತು, ಸೊ ಅದನ್ನು ಅಂದರೆ ಈ ಜನರಲಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರ ಮನಸ್ಸಿನ ಕಪಾಟಿನ ಬೀಗವನ್ನು ತೆಗೆಯುವ ಕೀಲಿ ಇದ್ದಂತೆ ಅಂತ ಹೇಳ್ತಾರೆ ಪ್ರಸ್ತಾವನೆಗೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, KM ಮುನ್ಷಿ ಅವರು ಪ್ರಸ್ತಾವನೆಗೆ ರಾಜಕೀಯ ಜಾತಕ ಅಂತ ಕರೀತಾರೆ. ಅವರು ಒಂದು ಕೊಟೇಶನ್, ಅವರ ಪ್ರಕಾರ ಪ್ರಸ್ತಾವನೆ ಅಂದರೆ ರಾಜಕೀಯ ಜಾತಕ. ಅದೇ ಥರ ಠಾಕೂರ್ ದಾಸ್ ಭಾರ್ಗವನ್ ಅವರು ಏನು ಹೇಳ್ತಾರೆ ಅಂತಂದರೆ, ಭಾರತ ಸಂವಿಧಾನದ ಅತಿ ಮುಖ್ಯ ಭಾಗವೆಂದರೆ ಪ್ರಸ್ತಾವನೆಯಾಗಿದೆ. ಇದು ಸಂವಿಧಾನದ ಹೃದಯ ಹಾಗೂ ಒಡವಿದ್ದಂತೆ ಮತ್ತು ಅತ್ಯಂತ ವೈಭವದ ಸೊಗಸಾದ ಕಾವ್ಯವಿದ್ದಂತೆ ಅಂತಬಿಟ್ಟು ಇದ್ರ ಬಗ್ಗೆ ವರ್ಣಿಸ್ತಾರೆ ಅವರು. ಯಾರು? ಠಾಕೂರ್ ದಾಸ್ ಭಾರ್ಗವನ್ ಅವರು. ನೆಕ್ಸ್ಟ್ ಎನ್.ಎ. ಪಾಲ್ಕಿವಾಲಾ. ಸೊ ಇವರು ನ್ಯಾಯಮೂರ್ತಿಗಳು, ನಮ್ಮ ದೇಶದ ನ್ಯಾಯಮೂರ್ತಿಗಳು, ಎನ್.ಎ. ಪಾಲ್ಕಿವಾಲಾ. ಇವ್ರು ಏನು ಹೇಳ್ತಾರೆ ಅಂತಂದರೆ, ಪ್ರಸ್ತಾವನೆಗೆ ಇದೊಂದು ಭಾರತ ಸಂವಿಧಾನದ ಗುರುತಿನ ಪತ್ರ ಎಂದಿದ್ದಾರೆ. ಅಂದರೆ ಐಡೆಂಟಿಟಿ ಕಾರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಎನ್.ಎ. ಪಾಲ್ಕಿವಾಲಾ ಅನ್ನೋರು. ನೆಕ್ಸ್ಟ್ ನ್ಯಾಯಮೂರ್ತಿ ಹಿದಾಯತುಲ್ಲಾ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸಂವಿಧಾನದ ಆತ್ಮ ಅಂತ ಕರೀತಾರೆ ಈ ಒಂದು ಪ್ರಸ್ತಾವನೆಗೆ. ಅದೇ ಥರ ಸರ್ ಅರ್ನೆಸ್ಟ್ ಬಾರ್ಕರ್ ಅವರು ಪ್ರಸ್ತಾವನೆ ಭಾರತ ಸಂವಿಧಾನದ ಪ್ರಮುಖ ಹೊತ್ತಿಗೆ ಅಂತಬಿಟ್ಟು ಈ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಡೆಫಿನೇಷನ್ಸ್ಕೊಳ್ತಾರೆ. ನೋಡಿ, ಈ ಪ್ರಸ್ತಾವನೆಯನ್ನು ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ, ಸಂವಿಧಾನ ರಚನಾ ಸಮಿತಿಯ ಮುಂದೆ ಧ್ಯೇಯಗಳ ನಿರ್ಣಯ ಅಂತ ಮಂಡಿಸ್ತಾರೆ. ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತೇಳ್ಬಿಟ್ಟು ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ. ಯಾವಾಗ ಮಂಡಿಸ್ತಾರೆ ಅಂತಂದರೆ 13 ಡಿಸೆಂಬರ್ 1946ರಲ್ಲಿ ಮಂಡಿಸ್ತಾರೆ. ಸಂವಿಧಾನ ರಚನಾ ಸಮಿತಿ ಮುಂದೆ ಮಂಡಿಸ್ತಾರೆ. ನಂತರ ಸಂವಿಧಾನ ರಚನಾ ಸಮಿತಿಯವರು ಏನು ಮಾಡ್ತಾರೆ, ನಮ್ಮ ದೇಶದ ಸಂವಿಧಾನದಲ್ಲಿ ಸೇರಿಸ್ತಾರೆ ಇದನ್ನು, ಈ ಒಂದು ಧ್ಯೇಯಗಳ ನಿರ್ಣಯ. ಇಂಗ್ಲೀಷಲ್ಲಿ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೀವಿ.
ಯಾವಾಗ ಸೇರಿಸ್ತಾರೆ ಸಂವಿಧಾನದಲ್ಲಿ ಅಂದರೆ ಜನವರಿ 22, 1947ರಲ್ಲಿ 1947ರಲ್ಲಿ ಇದನ್ನು ಸಂವಿಧಾನದಲ್ಲಿ ಸೇರಿಸ್ತಾರೆ. ಇದರ ಒಂದು ಧ್ಯೇಯಗಳ ನಿರ್ಣಯದ ಪರಿಷ್ಕೃತ ಆವರ್ತನೆ ಈ ಪ್ರೆಸೆಂಟ್ ಪ್ರಸ್ತಾವನೆ ಆಗಿರೋದು, ನಮ್ಮ ದೇಶದ ಸಂವಿಧಾನದ ಪ್ರಸ್ತಾವನೆ. ಸೊ ಅದು ಎಲ್ಲಿಂದ ಆಯಿತು ಅಂತಂದರೆ, ಅದು ಯಾವುದರಿಂದ ಆಯಿತು ಅಂದರೆ ಧ್ಯೇಯಗಳ ನಿರ್ಣಯದಿಂದ ಆಯಿತು ಪ್ರಸ್ತಾವನೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಪ್ರಸ್ತಾವನೆಯನ್ನು ಕೇವಲ ಒಂದೇ ಒಂದು ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಇಲ್ಲಿಯವರೆಗೆ ಕೇವಲ ಒಂದೇ ಒಂದು ಬಾರಿ ಪ್ರಸ್ತಾವನೆಗೆ ತಿದ್ದುಪಡಿ ಮಾಡಿದ್ದಾರೆ. ಅದು ಯಾವಾಗ ಮಾಡಿದ್ದಾರೆ ಅಂತಂದರೆ 1976ರಲ್ಲಿ ಮಾಡಿದ್ದಾರೆ. ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದ್ರ ಮೂಲಕ ಕೇವಲ ಒಂದು ಬಾರಿ ಮಾಡಿದ್ದಾರೆ. ತಿದ್ದುಪಡಿ ಮಾಡಿಬಿಟ್ಟು 3 ಅಂಶಗಳನ್ನು ಸೇರಿಸ್ತಾರೆ ಪ್ರಸ್ತಾವನೆಯಲ್ಲಿ. ಯಾವ್ಯಾವ ಅಂತಂದರೆ ಸಮಾಜವಾದಿ, ಜಾತ್ಯತೀತ ಮತ್ತು ಭ್ರಾತೃತ್ವ ಅಥವಾ ಸಮಗ್ರತೆ ಅಂತ ಕರಿತೀವಿ. ಸಮಗ್ರತೆ, ಭ್ರಾತೃತ್ವ ಅಥವಾ ಏಕತೆ ಇವೆಲ್ಲ ಒಂದೇ ಮೀನಿಂಗ್. ಇದನ್ನು ಸೇರಿಸ್ತಾರೆ. ಈ 3 ಪದಗಳನ್ನು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದುಬಿಟ್ಟು ಸೇರಿಸ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಪ್ರಸ್ತಾವನೆ ಯಾವ ಥರ ಇರುತ್ತೆ ಅನ್ನೋದನ್ನು ಜಸ್ಟ್ ನಾನು ಹೇಳ್ತೀನಿ, ಆಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಬಗ್ಗೆ ಒಂದೊಂದೇ ವರ್ಡನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಪ್ರಸ್ತಾವನೆ ಸಿಂಪಲ್ ಆಗಿದೆ. ಯಾವ ಥರ ಒಂದು ಏಕವಾಕ್ಯ ಅಂತ ಆವಾಗಲೇ ಹೇಳಿದೆ ನಾನು, ಸಿಂಪಲ್ ಆಗಿದೆ. ಆಮೇಲೆ ಇನ್ನೊಂದು, ಪ್ರಸ್ತಾವನೆ ನ್ಯಾಯರಕ್ಷಿತವಾದದ್ದಲ್ಲ, ನಾನ್ ಜಸ್ಟಿಸಿಯಬಲ್ ಇನ್ ನೇಚರ್. ನ್ಯಾಯರಕ್ಷಿತವಾದದ್ದಲ್ಲ ಅಂತಂದರೆ ಇದರಲ್ಲಿರ್ತಂಥ ಅಂಶಗಳನ್ನು ಜಾರಿಗೆ ಮಾಡಬೇಕು ಅಂತೇಳ್ಬಿಟ್ಟು ಅಥವಾ ಅನುಷ್ಠಾನ ಮಾಡಬೇಕು ಅಂತೇಳ್ಬಿಟ್ಟು ನಾವು ನ್ಯಾಯಾಲಯಕ್ಕೆ ಹೋಗಂಗಿಲ್ಲ, ನ್ಯಾಯಾಲಯದ ಮೊರೆ ಹೋಗಂಗಿಲ್ಲ, ನ್ಯಾಯಾಲಯದ ಮೂಲಕ ನಾವು ಅನುಷ್ಠಾನಕ್ಕೆ ಒತ್ತಾಯ ಮಾಡೋಂಗಿಲ್ಲ. ಸರ್ಕಾರನೇ ಇದನ್ನು ಜಾರಿಗೆ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಬಟ್ ನಾವು ಜಾರಿಗೆ ಮಾಡಬೇಕು ಅಂತೇಳ್ಬಿಟ್ಟು ನಾವು ನ್ಯಾಯಾಲಯದ ಮೊರೆ ಹೋಗಂಗಿಲ್ಲ. ಸೊ ಅದಕ್ಕೆ ನಾವು ನ್ಯಾಯರಕ್ಷಿತವಾದದ್ದಲ್ಲ ಅಂತ ಕರಿತೀವಿ ನಾವು. ನೆಕ್ಸ್ಟ್, ಪ್ರಸ್ತಾವನೆ ಯಾವ ಥರ ಇದೆ ಅಂತ ಹೇಳ್ತೀವಿ ನೋಡಿ. ಭಾರತೀಯರದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಹಾಗೂ ಎಲ್ಲ ಪೌರರಿಗೂ ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನೆ, ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶ ಇವುಗಳನ್ನು ದೊರಕಿಸಿಕೊಡಲು, ಭ್ರಾತೃತ್ವ, ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಿಕೊಂಡಿದ್ದೇವೆ ಅಂತ ಹೇಳುತ್ತೆ. ಇದು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತೇಳ್ಬಿಟ್ಟು ಪ್ರಸ್ತಾವನೆ ಇರೋದಿದು. ಈ ಥರ ಇರೋದು. ನೋಡಿ, ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ, ಪ್ರಸ್ತಾವನೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಮತ್ತು ಯಾವ ವರ್ಡಿಂದ ಎಂಡ್ ಆಯಿತು ಅಂತ ಕೂಡ ಕೇಳ್ತಾರೆ. ನೋಡಿ, ಪ್ರಸ್ತಾವನೆ ಭಾರತೀಯರದ ನಾವು ಅಂತ ಸ್ಟಾರ್ಟ್ ಆಗುತ್ತೆ. ಭಾರತೀಯರದ ನಾವು ಅಂದರೆ ಏನು ಅದರ ಅರ್ಥ ಅಂದರೆ, ಭಾರತೀಯರದ ನಮ್ಮಿಂದ ಇದು ಒಂದು ಸಂವಿಧಾನ ರಚನೆ ಆಗಿದೆ, ನಮ್ಮಿಂದನೇ ಆಗಿದೆ, ನಮಗೋಸ್ಕರ ನಾವೇ ಬರ್ಕೊಂಡಿದ್ದೀವಿ ಅಂತ ಹೇಳುತ್ತೆ. ಭಾರತೀಯರದ ನಾವು ಅಂತ ಹೇಳ್ತಾರೆ ಅಂದರೆ ನಮ್ಮ ದೇಶದ ಸಂವಿಧಾನವನ್ನು ನಾವೇ ಬರ್ಕೊಂಡಿದ್ದೀವಿ, ನಮಗೋಸ್ಕರ ನಾವೇ ಬರ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಪ್ರಜೆಗಳಿಗೆ ಪರಮಾಧಿಕಾರವನ್ನು ಕೊಡುತ್ತೆ ಸಂವಿಧಾನ. ನೆಕ್ಸ್ಟ್, ಕೊನೆಯಾಗೋದು ಎಲ್ಲಿ ಯಾವ ಥರ ಅಂತಂದರೆ, ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತೇಳ್ಬಿಟ್ಟು ಅದು ಎಂಡ್ ಆಗುತ್ತೆ. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವ ವರ್ಡಿಂದ ಎಂಡ್ ಆಗುತ್ತೆ ಅನ್ನೋದು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಪ್ರಸ್ತಾವನೆ ಇದರಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದೇದು ಭಾರತೀಯರ ನಾವು ಅಂತ ಆವಾಗಲೇ ಹೇಳಿದೆ. ನೆಕ್ಸ್ಟ್, ಸಾರ್ವಭೌಮ ರಾಷ್ಟ್ರ, ಇಂಗ್ಲೀಷಲ್ಲಿ ಸಾವರಿನ್ ಕಂಟ್ರಿ ಅಂತ ಕರಿತೀವಿ ನಾವು. ನಮ್ಮ ದೇಶವನ್ನು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಏನಕ್ಕೆ ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ ಅಂತಂದರೆ, ಇದರ ಅರ್ಥ ಏನು ಅಂತಂದರೆ ನೋಡಿ, ಸಾರ್ವಭೌಮ ಅಂತಂದರೆ ಆಂತರಿಕ ಶ್ರೇಷ್ಠತೆ ಮತ್ತು ಬಾಹ್ಯ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೇವೆ ಅಂತ ಅರ್ಥ. ಆಂತರಿಕ ಶ್ರೇಷ್ಠತೆ ಮತ್ತು ಬಾಹ್ಯ ಸ್ವಾತಂತ್ರ್ಯ. ಆಂತರಿಕ ಶ್ರೇಷ್ಠತೆ ಅಂದರೆ ನಮ್ಮ ದೇಶದ ಜನರಿಗೆ ನಾವೇ ಆಡಳಿತ ಮಾಡ್ತೀವಿ, ನಮ್ಮ ದೇಶದ ಜನರಿಗೆ ನಾವೇ ಆಡಳಿತ ಮಾಡ್ತೀವಿ ಅಂತ ಅನ್ನೋದು. ನೆಕ್ಸ್ಟು, ಬಾಹ್ಯ ಹಸ್ತಕ್ಷೇಪ, ಯಾರು ನಮ್ಮ ದೇಶದ ಆಂತರಿಕ ವಿಷಯದಲ್ಲಿ ಯಾರೂ ಹಸ್ತಕ್ಷೇಪ ಮಾಡೋಂಗಿಲ್ಲ, ನಾವು ಎಲ್ಲ ದೇಶದಿಂದ ಸ್ವತಂತ್ರವಾಗಿದ್ದೀವಿ ಅನ್ನೋದನ್ನು ಹೇಳುತ್ತೆ. ಆಂತರಿಕ ಶ್ರೇಷ್ಠತೆ ಮತ್ತು ಬಾಹ್ಯ ಸ್ವಾತಂತ್ರ್ಯ ಅಂದರೆ ಯಾರು ನಮ್ಮ ದೇಶದ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋಂಗಿಲ್ಲ ಅಂತ ಹೇಳುತ್ತೆ. ಸೊ ಅದರದ್ದು ಇದು ಸಾರ್ವಭೌಮ ರಾಷ್ಟ್ರದ ಮೀನಿಂಗ್. ನೆಕ್ಸ್ಟ್, ಸಮಾಜವಾದಿ ರಾಷ್ಟ್ರ ಅಂತ ಕರಿತೀವಿ ನಾವು. ನೋಡಿ, ನಮ್ಮ ಮೂಲ ಪ್ರಸ್ತಾವನೆಯಲ್ಲಿ ಈ ಒಂದು ಸಮಾಜವಾದಿ ರಾಷ್ಟ್ರ ಅನ್ನೋ ಒಂದು ವರ್ಡ್ ಇರಲಿಲ್ಲ. ಬಟ್ ನಂತರ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದ್ರ ಮೂಲಕ ಈ ವರ್ಡ್ ಸೇರಿಸಿದ್ದಾರೆ. ಸಮಾಜವಾದಿ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನೂ ಒಂದು ಸಮಾನ ದೃಷ್ಟಿಯಿಂದ ನೋಡೋದು, ಸಮಾನ ಅವಕಾಶ ಕೊಡೋದು, ಸಮಾನ ರಕ್ಷಣೆ ಮಾಡೋದು, ಅವರಿಗೆ ಸಮಾನ ಜೀವನೋಪಾಯವನ್ನು ಒದಗಿಸಿಕೊಡೋದು, ಸಮಾನ ಕೆಲಸಕ್ಕೆ ಸಮಾನ ವೇತನ. ಸೊ ಅವೆಲ್ಲ ಸಮಾಜವಾದಿಯ ಅಂಶಗಳು ಇವೆಲ್ಲ. ಸೊ ಇದು ನಮ್ಮ ದೇಶದ ಜನರ ಒಂದು ಧ್ಯೇಯೋದ್ದೇಶ ಇರುತ್ತೆ, ನಮ್ಮ ದೇಶ ಸಮಾಜವಾದಿ ರಾಷ್ಟ್ರ ಆಗಬೇಕು ಅಂತೇಳ್ಬಿಟ್ಟು. ಸೊ ನಮ್ಮ ದೇಶದ ಜನರ ಒಂದು ಬಯಕೆಯನ್ನು ಈಡೇರಿಸೋಕ್ಕೋಸ್ಕರ
ನಮ್ಮ ಸಂವಿಧಾನ ನಿರ್ಮಾತೃಗಳು ಏನು ಮಾಡ್ತಾರೆ, ಈ ಸಮಾಜವಾದಿ ಅಂಶಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳು ಸೇರಿಸಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳ ಮೂಲಕ ನಮ್ಮ ಏನು ಜನರ ಒಂದು ಏನು ಆಸೆ ಇರುತ್ತೆ ಅದನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ನಿರ್ದೇಶಕ ತತ್ವಗಳ ಮೂಲಕ ಸಂವಿಧಾನ ನಿರ್ಮಾತೃಗಳು ಮಾಡ್ತಾರೆ. ಸೊ ಅದು ಸಮಾಜವಾದಿ ರಾಷ್ಟ್ರ. ಸಮಾನವಾಗಿ ಎಲ್ಲರೂ ನೋಡ್ಬೇಕು ಅನ್ನೋದು, ಯಾರನ್ನು ಮೇಲ್ಕಲ್ಲಿ ನೋಡಬಾರ್ದು, ಸಮಾನ ಅವಕಾಶ ಕೊಡಬೇಕು, ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಇವೆಲ್ಲವೂ ಸಮಾಜವಾದಿ ರಾಷ್ಟ್ರ ಒಂದು ಪರಿಕಲ್ಪನೆಗಳು. ನೆಕ್ಸ್ಟ್ ಅದೇ ಥರ ಜಾತ್ಯತೀತ ರಾಷ್ಟ್ರ ನೋಡಿ, ಇದನ್ನು ಕೂಡ ಸೇಮ್ 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದ್ರ ಮೂಲಕ ಈ ಅಂಶಗಳನ್ನು ಪ್ರಸ್ತಾವನೆಯಲ್ಲಿ ಸೇರಿಸಿದ್ದಾರೆ. ಜಾತ್ಯತೀತ ನಾವು ಇಂಗ್ಲೀಷಲ್ಲಿ ಸೆಕ್ಯುಲರ್ ಕಂಟ್ರಿ ಅಂತ ಕರಿತೀವಿ. ಭಾರತವು ಒಂದು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಏನದು ಜಾತ್ಯತೀತ ಅಂತಂದರೆ ನೋಡಿ, ನಮ್ಮ ಸಂವಿಧಾನ ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ. ಧಾರ್ಮಿಕ ಸ್ವಾತಂತ್ರ್ಯ ಅಂದರೆ ನಮ್ಮ ದೇಶದ ಪ್ರಜೆಗಳು ತಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಒಂದು ಧರ್ಮವನ್ನು ಸ್ವೀಕರಿಸುವ, ಆರಾಧಿಸುವ, ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿರ್ತಾರೆ. ನಮ್ಮ ದೇಶದ ಜನರು ಯಾವುದೇ ಒಂದು ಧರ್ಮನ ನಾವು ಸ್ವೀಕರಿಸ್ಬೋದು, ಆರಾಧಿಸ್ಬೋದು, ಪಾಲಿಸ್ಬೋದು, ಪ್ರಚಾರ ಮಾಡ್ಬೋದು. ಆಮೇಲೆ ರಾಜ್ಯವು ಜನರ ಒಂದು ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋಂಗಿಲ್ಲ, ಜನರ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋಂಗಿಲ್ಲ. ಆಮೇಲೆ ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡಬೇಕು. ಒಂದು ಧರ್ಮವನ್ನು ಮೇಲಾಗಿ ನೋಡೋದು, ಒಂದು ಧರ್ಮವನ್ನು ಕೀಳಾಗಿ ನೋಡೋದು, ಈ ಥರ ಮಾಡಬಾರ್ದು. ಎಲ್ಲ ಧರ್ಮವನ್ನು ಸಮಾನಾಗಿ ನೋಡಬೇಕು. ಆಮೇಲೆ ಯಾವುದೇ ಒಂದು ನಿರ್ದಿಷ್ಟ ಧರ್ಮವನ್ನು ರಾಷ್ಟ್ರ ಧರ್ಮ ಅಂತ ಡಿಕ್ಲೇರ್ ಮಾಡೋಂಗಿಲ್ಲ. ಸೊ ಅದು ಜಾತ್ಯತೀತ ರಾಷ್ಟ್ರದ ಒಂದು ಅರ್ಥ. ನೆಕ್ಸ್ಟ್ ಕಾನ್ಸೆಪ್ಟು ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಕರಿತೀವಿ ನಾವು. ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ. ಪ್ರಜಾಸತ್ತಾತ್ಮಕ ಅಂದರೆ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಗಳು ಜನರ ಪರವಾಗಿ ಏನು ಮಾಡ್ತಾರೆ, ಆಡಳಿತ ಮಾಡ್ತಾರೆ. ಅಂದರೆ ಪರೋಕ್ಷವಾಗಿ ಜನರೇ ಆಡಳಿತ ಮಾಡ್ತಾರೆ ಅಂತ ಅರ್ಥ ಇರೋದು. ಅಂದರೆ ಫಾರ್ ಎಕ್ಸಾಂಪಲ್, ನಾವು MLAಗಳು MP ಗಳು ವೋಟ್ ಹಾಕ್ತೀವಿ, ಅವರು ನಮಗೋಸ್ಕರ ಆಡಳಿತ ಮಾಡ್ತಾರೆ. ಸೊ ನಮ್ಮ ಪರವಾಗಿ ಅವರು ಆಡಳಿತ ಮಾಡ್ತಾರೆ. ಅಂದರೆ ಪರೋಕ್ಷವಾಗಿ ನಾವೇ ಆಡಳಿತ ಮಾಡ್ದಂಗಲ್ಲಿ ಅರ್ಥ ಆಯ್ತಾ. ಇದು ಪ್ರಜಾಸತ್ತಾತ್ಮಕ ರಾಷ್ಟ್ರ. ಭಾರತವು ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಕರಿತೀವಿ. ಅತಿ ದೊಡ್ಡ ಅಂತಂದರೆ ಅತಿ ಹೆಚ್ಚಿನ ಜನರು ನಮ್ಮ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, 18 ವರ್ಷ ಮೇಲ್ಪಟ್ಟವರು ಜಾಸ್ತಿ ಇದೆ. ಸೊ ಹಾಗೆ ನಮ್ಮದು ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಕರಿತೀವಿ. ನಮ್ಮಲ್ಲಿ ಏನಿದೆ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆಧಾರದ ಮೇಲೆ ಜನಪ್ರತಿನಿಧಿಗಳು ಆಯ್ಕೆ ಮಾಡ್ತಾರೆ. ಸಾರ್ವತ್ರಿಕ ವಯಸ್ಕ ಮತದಾನ ಅಂತಂದರೆ ಒಂದು ಏಜ್ ಲಿಮಿಟ್ಗಿಂತ ಮೇಲಿರ್ತಾರೆ ಎಲ್ಲರೂ. ಯಾವುದೇ ಜಾತಿ, ಧರ್ಮ, ಭಾಷೆ, ಲಿಂಗ, ಹುಟ್ಟಿದ ಸ್ಥಳ, ಸಾಮಾಜಿಕ ಸ್ಥಾನಮಾನ ಇವುಗಳ ತಾರತಮ್ಯವಿಲ್ಲದೆ ಒಂದು ಏಜ್ ಲಿಮಿಟ್ ಮೇಲಿರ್ತಾರೆ ಎಲ್ಲರೂ ವೋಟ್ ಹಾಕೋದಕ್ಕೆ ಸಾರ್ವತ್ರಿಕ ಅಂತ ಕರಿತೀವಿ. ಸಾರ್ವತ್ರಿಕ ಅಂದರೆ ಎಲ್ಲರೂ, ವಯಸ್ಕ ಅಂತಂದರೆ ಒಂದು ಏಜ್ ಲಿಮಿಟ್ ಮೇಲಿರ್ತಾರೋ. ಸೊ ಅದಕ್ಕೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ ನಾವು. ನೆಕ್ಸ್ಟು ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟು ಗಣರಾಜ್ಯ. ನೋಡಿ, ಗಣ ಅಂತಂದರೆ ಇದು ಜನರ ಮುಖ್ಯಸ್ಥ ಅಂತ ಆಗುತ್ತೆ. ಜನರ ಮುಖ್ಯಸ್ಥ. ಒಂದು ರಾಜ್ಯ ಅಂದರೆ ರಾಜ್ಯದ ಮುಖ್ಯಸ್ಥ. ನೋಡಿ, ರಾಜ್ಯದ ಮುಖ್ಯಸ್ಥ ಗಣರಾಜ್ಯ ಅಂತಂದರೆ, ಗಣ ಅಂತಂದರೆ ಮುಖ್ಯಸ್ಥರು, ಜನರ ಮುಖ್ಯಸ್ಥ ಅಂತಂದಾಗೆ. ಈ ಗಣರಾಜ್ಯ ಅಂದರೆ ರಾಜ್ಯದ ಮುಖ್ಯಸ್ಥರು ಅಂದರೆ ಇದರ ಅರ್ಥ ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಚುನಾಯಿಸುವ ಒಂದು ರಾಜಕೀಯ ವ್ಯವಸ್ಥೆ ನಾವು ಗಣರಾಜ್ಯ ಅಂತ ಕರಿತೀವಿ. ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತ್ಯಕ್ಷವಾಗಿ ಮತ್ತು ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆ. ಫಾರ್ ಎಕ್ಸಾಂಪಲ್, ನಾವು ರಾಷ್ಟ್ರಪತಿಯವ್ರನ್ನ ಏನು ಮಾಡ್ತೀವಿ, ಪರೋಕ್ಷವಾಗಿ ಚುನಾವಣೆ ಮಾಡ್ತೀವಿ. ನಾವು ರಾಷ್ಟ್ರಪತಿಯವರಿಗೆ ನಾವು ಡೈರೆಕ್ಟಾಗಿ ವೋಟ್ ಹಾಕಲ್ಲ. ರಾಷ್ಟ್ರಪತಿಯವರಿಗೆ ನಾವು MLAಗಳಿಗೆ MP ಗಳಿಗೆ ವೋಟ್ ಹಾಕ್ತೀವಿ. ಅವರು ನಮ್ಮ ಪರವಾಗಿ ರಾಷ್ಟ್ರಪತಿಯವರಿಗೆ ವೋಟ್ ಹಾಕ್ತಾರೆ. ಸೊ ನಮ್ಮದು ಪರೋಕ್ಷ ಗಣರಾಜ್ಯ. ಆಮೇಲೆ ಪರೋಕ್ಷ ಪ್ರಜಾಪ್ರಭುತ್ವ ಕೂಡ ನಮ್ಮದು ಪರೋಕ್ಷ, ಗಣರಾಜ್ಯ ಕೂಡ ಪರೋಕ್ಷ. ನೆನಪಿಟ್ಕೊಳ್ಳಿ, ನಾವು ಡೈರೆಕ್ಟಾಗಿ ರಾಷ್ಟ್ರಪತಿಯವರು ವೋಟ್ ಹಾಕಲ್ಲ. ಸೊ ಅದಕ್ಕೆ ಪರೋಕ್ಷ ಗಣರಾಜ್ಯ ಅಂತ ಕರಿತೀವಿ ನಾವು. ರಾಷ್ಟ್ರಪತಿಯವರನ್ನು ಚುನಾಯಿಸುವ ವ್ಯವಸ್ಥೆ ನಾವು ಗಣರಾಜ್ಯ ಅಂತ ಕರಿತೀವಿ. ಆಮೇಲೆ ಭಾರತ ಸರ್ಕಾರವು ಯಾವುದೇ ಅನುವಂಶೀಯ ರಾಜ ಅಥವಾ ರಾಣಿಯ ಆಳ್ವಿಕೆಯಲ್ಲಿ ಒಳಪಟ್ಟಿಲ್ಲ ಅನ್ನೋದನ್ನು ಹೇಳುತ್ತೆ ಗಣರಾಜ್ಯ ಅಂತಂದರೆ. ಅಂದರೆ ನಮಗೆ ಯಾರೂ ಆಳ್ತಾ ಇಲ್ಲ, ನಮಗೆ ಯಾರೋ ವಂಶ ಪಾರಂಪರ್ಯವಾಗಿ ನಮಗೆ ಯಾರೂ ಆಳ್ತಾ ಇಲ್ಲ. ರಾಜರಿರ್ಬೋದು, ರಾಣಿಯರಿರ್ಬೋದು, ಯಾರೂ ಆಳ್ತಾ ಇಲ್ಲ. ನಮಗೆ ಯಾರು ಆಳ್ತಿದ್ದಾರೆ, ನಾವು ವೋಟ್ ಹಾಕಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಪರವಾಗಿ ಆಡಳಿತ ಮಾಡ್ತಾರೆ. ಅದಕ್ಕೆ ಗಣರಾಜ್ಯ ಅಂತ ಕರಿತೀವಿ ನಾವು. ಅರ್ಥ ಆಯ್ತು ರೀ. ನೆಕ್ಸ್ಟು ನ್ಯಾಯ. ಇದು ಅನ್ಯಾಯ ಅಂತಾಗಿದೆ, ಇದು ನ್ಯಾಯ. ನೋಡಿ, ನ್ಯಾಯ ನಮ್ಮ ಪ್ರಸ್ತಾವನೆ ಎಲ್ಲರಿಗೂ ನ್ಯಾಯ ಕೊಡುತ್ತೆ, ನ್ಯಾಯ ದೊರಕಿಸ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ. ನ್ಯಾಯ ಅಂದರೆ ಯಾವ್ಯಾವ ನ್ಯಾಯ? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುತ್ತೆ. ಸಾಮಾಜಿಕ ನ್ಯಾಯ ಅಂತಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪಂಗಡ, ಮಹಿಳೆಯರಿಗೆ ಏನು ಮಾಡುತ್ತೆ, ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡುತ್ತೆ. ಅದರ ಮೂಲಕ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುತ್ತೆ. ಅದೇ ಥರ ಆರ್ಥಿಕ ನ್ಯಾಯ ಯಾವ ಥರ ದೊರಕಿಸಿಕೊಡುತ್ತೆ ಅಂತಂದರೆ,
ಕೆಲವು ವ್ಯಕ್ತಿಗಳ ಕೈಯಲ್ಲಿ ಸಂಪತ್ತನ್ನು ಕ್ರೋಢೀಕರಣ ಆಗೋದನ್ನು ತಡೆಗಟ್ಟುತ್ತೆ. ಕೆಲವು ವ್ಯಕ್ತಿಗಳ ಕೈಯಲ್ಲಿ ಸಂಪತ್ತು ಕ್ರೋಢೀಕರಣ ಆಗೋದನ್ನು ತಡೆಗಟ್ಟುತ್ತೆ. ಅದೇ ಥರ ಎಲ್ಲ ಜನರಿಗೂ ಒಂದು ಆರ್ಥಿಕ ಸೌಲಭ್ಯವನ್ನು ದೊರಕಿಸಿಕೊಡುತ್ತೆ. ಸೊ ಆ ಮೂಲಕ ಆರ್ಥಿಕ ನ್ಯಾಯವನ್ನು ದೊರಕಿಸಿಕೊಡುತ್ತೆ. ನೆಕ್ಸ್ಟ್ ರಾಜಕೀಯ ಅಂತಂದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ರಾಜಕೀಯ ವ್ಯವಸ್ಥೆಯಲ್ಲಿ ಭಾಗವಹಿಸ್ಬೋದು. ಒಂದು ಎಲೆಕ್ಷನ್ ನಿಂತ್ಕೋಬೋದು ಅಥವಾ ವೋಟ್ ಹಾಕ್ಬೋದು. ಅದು ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುತ್ತೆ ನಮಗೆ. ನೆಕ್ಸ್ಟ್ ಅದೇ ಥರ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಮಹಿಳೆಯರಿಗೆ ಮೀಸಲಾತಿ ಕೂಡ ಇದೆ. ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮೀಸಲಾತಿ ಕೂಡ ಇದೆ. ಸೊ ಆ ಮೂಲಕ ಆ ವರ್ಗಕ್ಕೂ ಕೂಡ ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುತ್ತೆ. ನೆಕ್ಸ್ಟ್ ಸ್ವಾತಂತ್ರ್ಯ ನೋಡಿ, ನಮ್ಮ ಪ್ರಸ್ತಾವನೆ ಅಥವಾ ನಮ್ಮ ಸಂವಿಧಾನ ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಿದೆ. ಯಾವ ಸ್ವಾತಂತ್ರ್ಯ ಅಂದರೆ ವಿಚಾರ ಮಾಡೋದು, ಅಭಿವ್ಯಕ್ತಿ ಪಡಿಸೋದು, ಆರಾಧಿಸೋದು. ಸೊ ಅವೆಲ್ಲ ಸ್ವಾತಂತ್ರ್ಯ ಇದೆ. ಸೊ ನಮಗೆ ಮನಸ್ಸಿಗೆ ಏನು ಬರುತ್ತೋ ಅದನ್ನು ನಾವು ವಿಚಾರ ಮಾಡ್ಬೋದು, ಅದನ್ನು ಇನ್ನೊಬ್ಬರ ಮುಂದೆ ಎಕ್ಸ್ಪ್ರೆಷನ್ ಮಾಡ್ಕೋಬೋದು. ನಾವು ಆಮೇಲೆ ಯಾವುದೇ ಒಂದು ಧರ್ಮವನ್ನು ನಾವು ಆರಾಧಿಸ್ಬೋದು, ಪ್ರಚಾರ ಮಾಡ್ಬೋದು. ಎಲ್ಲ ಥರದ ಸ್ವಾತಂತ್ರ್ಯ ಇದೆ ನಮಗೆ. ನೆಕ್ಸ್ಟ್ ಸಮಾನತೆ ಅಂತಂದರೆ 2 ಥರ ಸಮಾನತೆ ಕೊಡುತ್ತೆ ನಮಗೆ. ಒಂದು ಸ್ಥಾನಮಾನದಲ್ಲಿ ಸಮಾನತೆ, ಇನ್ನೊಂದು ಅವಕಾಶದಲ್ಲಿ ಸಮಾನತೆ. ನೋಡಿ, ಸ್ಥಾನಮಾನದಲ್ಲಿ ಸಮಾನತೆ ಅಂತಂದರೆ ನಮ್ಮ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು. ಯಾವುದೇ ಜಾತಿ, ಧರ್ಮ, ಭಾಷೆ, ವರ್ಗ ಅವು ತಾರತಮ್ಯವಿಲ್ಲದೆ ಎಲ್ಲರಿಗೂ ಒಂದೇ ಥರ ಕಾನೂನು ಅಪ್ಲಿಕೇಬಲ್ ಆಗುತ್ತೆ. ಕಾನೂನು ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಅದು ಸಮಾನತೆ. ಸ್ಥಾನಮಾನದಲ್ಲಿ ಎಲ್ಲರಿಗೂ ಸಮಾನತೆ ಕೊಡುತ್ತೆ. ಅದೇ ಅವಕಾಶಗಳಲ್ಲಿ ಸಮಾನತೆ ಅಂದರೆ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಅವಕಾಶಗಳಲ್ಲಿ ಎಲ್ಲರಿಗೂ ಸಮಾನ ಒಂದು ಅವಕಾಶವನ್ನು ನಮ್ಮ ದೇಶದ ಸಂವಿಧಾನ ಕೊಡುತ್ತೆ. ನೆಕ್ಸ್ಟ್ ಭ್ರಾತೃತ್ವ ಅಥವಾ ಸಮಗ್ರತೆ ಅಂತ ಕರಿತೀವಿ. ಭ್ರಾತೃತ್ವ ಅಥವಾ ಸಮಗ್ರತೆ ಅಂತಂದರೆ ನೋಡಿ, ನಾವು ಭಾರತೀಯರೆಲ್ಲರೂ ಯಾವುದೇ ಒಂದು ಧರ್ಮ, ಭಾಷೆ, ಲಿಂಗ, ಹುಟ್ಟಿದ ಸ್ಥಳ, ಸಾಮಾಜಿಕ ಸ್ಥಾನಮಾನ ಇವುಗಳ ತಾರತಮ್ಯವಿಲ್ಲದೆ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕೋದಕ್ಕೆ ನಾವೇನಂತ ಕರಿತೀವಿ? ಭ್ರಾತೃತ್ವ ಅಥವಾ ಸಮಗ್ರತೆ, ಏಕತೆ ಅಂತ ಕರಿತೀವಿ ನಾವು. ಇದನ್ನು ನಮ್ಮ ದೇಶದ ಪ್ರಸ್ತಾವನೆ ನಮಗೆ ಎಲ್ಲರಿಗೂ ಕೊಟ್ಟಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ನೋಡಿ, ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗವೇ ಅನ್ನೋದು. ಭಾಗ ಹೌದೋ ಅಲ್ಲ ಅನ್ನೋದು. ನಾನು ಇಷ್ಟೊಂದು ಪ್ರಸ್ತಾವನೆ ಬಗ್ಗೆ ಹೇಳಿದೆ. ಈ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಹೌದೋ ಅಥವಾ ಅಲ್ಲ ಅನ್ನೋದು ಒಂದು ಅತ್ಯಂತ ಚರ್ಚಿತ ಮತ್ತು ವಿವಾದಾತ್ಮಕ ವಿಷಯ ಆಗುತ್ತೆ. ಇದು ಸ್ವಾತಂತ್ರ್ಯ ಬಂದ ನಂತರ ಏನಾಗುತ್ತೆ, ಈ ಒಂದು ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಇದು ನಮ್ಮ ಸಂವಿಧಾನದ ಭಾಗ ಹೌದು ಅಥವಾ ಸಂವಿಧಾನಕ್ಕಿಂತ ಹೊರಗಡೆ ಇರ್ತಕ್ಕಂಥ ಒಂದು ವಿಷಯ ಅನ್ನೋದು ಭಾಳ ಚರ್ಚೆಗೆ ಬರುತ್ತೆ. ನೋಡಿ, ಇದು ಮೊದಲ ಬಾರಿಗೆ ಎಲ್ಲಿ ಬಹಳ ಚರ್ಚೆ ಆಗುತ್ತೆ ಅಂತಂದರೆ ಬೇರುಭಾರಿ ಒಕ್ಕೂಟ ಪ್ರಕರಣ 1960ರಲ್ಲಿ. ಈ ಬೇರುಭಾರಿ ಒಕ್ಕೂಟ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಇದು ಬೇರುಭಾರಿ ಅನ್ನೋದು ಇದನ್ನು ಪಾಕಿಸ್ತಾನಕ್ಕೆ ವರ್ಗಾವಣೆ ಮಾಡಬೇಕಾಗಿರುತ್ತೆ. ಯಾಕಂದರೆ ಅವಾಗ ಡಿಲಿಮಿಟೇಷನ್ ಮಾಡುವಾಗ ಪಾಕಿಸ್ತಾನ ಭಾರತ ವರ್ಗಾವಣೆದಾಗ ರ್ಯಾಡಿಕ್ಲಿಫ್ ಏನೋ ಕಮಿಷನ್ ಇರುತ್ತೋ, ಸೊ ಆ ಒಂದು ರ್ಯಾಡಿಕ್ಲಿಫ್ ಕಮಿಷನ್ ಏನೋ ವಿಭಜಿಸಿರುತ್ತೋ ಭಾರತ ಮತ್ತು ಪಾಕಿಸ್ತಾನ ನಡುವೆ. ಸೊ ಆಗ ಈ ಬೇರುಭಾರಿ ಒಕ್ಕೂಟ ಪ್ರಕರಣ ನಮಗೆ ಸೇರುತ್ತೆ ಅಂತೇಳ್ಬಿಟ್ಟು ಪಾಕಿಸ್ತಾನ ಹೇಳುತ್ತೆ. ಅದು ನಮಗೆ ಸೇರುತ್ತೆ ಅಂತೇಳ್ಬಿಟ್ಟು ನಾವು ಇಂಡಿಯಾದವರು ವಾದ ಮಾಡ್ತೀವಿ. ಆಗ ಏನಾಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ನಡೆಯುತ್ತೆ ನೆಹರು ಮತ್ತು ಪಾಕಿಸ್ತಾನದ ನಡುವೆ. ಆಗ ಅರ್ಧ ನಾವು ತಗೊಳ್ಳೋದು, ಅರ್ಧ ಪಾಕಿಸ್ತಾನಕ್ಕೆ ಬಿಟ್ಕೊಡೋದು ಅಂತ ಒಂದು ತೀರ್ಪಾಗುತ್ತೆ. ಅಂತಿಮವಾಗಿ ಒಂದು ಡಿಸಿಷನ್ ತಗೊಳ್ತಾರೆ. ಆಗ ಈ ಪ್ರಕರಣ ಏನಾಗುತ್ತೆ, ಈ ಥರ ದೇಶದ ಒಂದು ಪ್ರದೇಶವನ್ನು ಬೇರೆ ದೇಶಕ್ಕೆ ವರ್ಗಾವಣೆ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟಿಗೆ ಹೋದಾಗ ಈ ಒಂದು ಪ್ರಸ್ತಾವನೆ ವಿಷಯ ಅಲ್ಲಿ ಬರುತ್ತೆ. ಪ್ರಸ್ತಾವನೆ ವಿಷಯದಲ್ಲಿ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಹೇಳುತ್ತೆ. ಪ್ರಸ್ತಾವನೆ ಬಗ್ಗೆ ಎಲ್ಲ ಹೇಳುತ್ತೆ. ಪ್ರಸ್ತಾವನೆ ಭಾಳ ಇಂಪಾರ್ಟೆಂಟು, ಭಾಳ ಯೂಸ್ಫುಲ್ಲು. ನಮಗೆ ಸಂವಿಧಾನದಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಪ್ರಸ್ತಾವನೆ ಬೇಕು ಅಂತ ಹೇಳುತ್ತೆ. ಆಮೇಲೆ ಈ ಪ್ರಸ್ತಾವನೆ ನಮ್ಮ ಸಂವಿಧಾನದ ನಿರ್ಮಾತೃಗಳ ಮನಸ್ಸಿನ ಕಪಾಟಿನ ಬೀಗವನ್ನು ತೆಗೆಯುವ ಕೀಲಿ ಇದ್ದಂತೆ. ಸೊ ಇದು ಪ್ರಜೆಗಳ ಧ್ಯೇಯೋದ್ದೇಶ ಒಳಗೊಂಡಿರುತ್ತೆ, ಸಂವಿಧಾನದ ತತ್ವ ಸಂರಚನೆ ಒಳಗೊಂಡಿರುತ್ತೆ. ಈ ಪ್ರಸ್ತಾವನೆ ಎಲ್ಲದೂ ಪ್ರಸ್ತಾವನೆ ಇಂಪಾರ್ಟೆನ್ಸ್ ಬಗ್ಗೆ ಹೇಳುತ್ತೆ. ಆದರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ನಂತರ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973. ಈ ಪ್ರಕರಣದಲ್ಲಿ ಏನಾಗುತ್ತೆ, ಕೇಶವಾನಂದ ಭಾರತಿ ಅನ್ನೋದು ಕೇರಳದ ಒಂದು ಹಿಂದೂ ಮಠದ ಒಂದು ಸ್ವಾಮೀಜಿ ಅವರ ಮತ್ತು ಕೇರಳದ ನಡುವೆ ಒಂದು ಪ್ರಕರಣ ಆಗುತ್ತೆ. ಸೊ ಆಗ ಈ ಪ್ರಸ್ತಾವನೆ ವಿಷಯ ಮತ್ತು ಸುಪ್ರೀಂ ಕೋರ್ಟಿಗೆ ಬರುತ್ತೆ, ಚರ್ಚೆ ಆಗುತ್ತೆ. ಆಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಪ್ರಸ್ತಾವನೆ ತನ್ನ ಹಿಂದಿನ ತೀರ್ಪನ್ನು ಪರಿಷ್ಕರಣೆ ಮಾಡುತ್ತೆ, ಹಿಂದಿನ ತೀರ್ಪನ್ನು ಮರುಪರಿಶೀಲನೆ ಮಾಡುತ್ತೆ. ಅವಾಗ ಬೇರುಭಾರಿ ಒಕ್ಕೂಟ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಬಟ್ ಇಲ್ಲಿ ಏನು ಹೇಳುತ್ತೆ,
ಈ ಒಂದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದು ಅಂತ ಹೇಳುತ್ತೆ. ಸೊ ಹೌದು ಅಂತ ಹೇಳುತ್ತೆ. ನಂತರ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಕೂಡ 1995ರಲ್ಲಿ ಕೂಡ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಹೌದು ಅಂತ ಹೇಳುತ್ತೆ. ನೆಕ್ಸ್ಟು ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದೇ? ನೋಡಿ, ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಇದ್ದರೆ, ಒಂದು ಸಂವಿಧಾನದ ಭಾಗ ಆದರೆ ಅದನ್ನು ಸಂವಿಧಾನ ಯಾವ ಥರ ನಾವು ತಿದ್ದುಪಡಿ ಮಾಡ್ತೀವಲ್ಲ, ಆರ್ಟಿಕಲ್ 368 ಅಡಿಯಲ್ಲಿ ವಿಶೇಷ ಬಹುಮತದಿಂದ ನಾವು ಯಾವ ಥರ ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಲ್ಲ, ಅದೇ ಥರ ಪ್ರಸ್ತಾವನೆಯನ್ನು ಕೂಡ ತಿದ್ದುಪಡಿ ಮಾಡಬಹುದಾ ಇಲ್ಲ ಅನ್ನೋದು ಒಂದು ಚರ್ಚೆ ಆಗುತ್ತೆ. ಯಾಕಂದರೆ ಪ್ರಸ್ತಾವನೆ ಒಂದು ಸಂವಿಧಾನದ ಭಾಗ ಹೌದು, ಸಂವಿಧಾನ ಭಾಗ ಹೌದು. ಸೊ ಹಾಗಾಗಿ ಇದನ್ನು ಕೂಡ ಸಂವಿಧಾನಕ್ಕೆ ಯಾವ ಥರ ತಿದ್ದುಪಡಿ ಮಾಡ್ತಾರಲ್ಲ, ಸೊ ಹಾಗೆ ಇದನ್ನು ಕೂಡ ತಿದ್ದುಪಡಿ ಮಾಡಬಹುದಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸೊ ಆಗ ಈ ಪ್ರಶ್ನೆ ಉದ್ಭವ ಆಗುತ್ತೆ ಯಾವಾಗ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ. ಸೊ ಆಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಹೌದು, ಆದ್ದರಿಂದ ಇದನ್ನು ಕೂಡ ತಿದ್ದುಪಡಿ ಮಾಡಬಹುದು. ಆದರೆ ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ರಾಜಕೀಯ ಪಕ್ಷಗಳು ತಮ್ಮ ಮನಸ್ಸಿಗೆ ತಕ್ಕಂತೆ, ತಮ್ಮ ಇಚ್ಛೆಗೆ ತಕ್ಕಂತೆ ತಿದ್ದುಪಡಿ ಮಾಡೋಂಗಿಲ್ಲ. ತಮ್ಮ ಇಚ್ಛೆಗೆ ತಕ್ಕಂತೆ ಪ್ರಸ್ತಾವನೆ ತಿದ್ದುಪಡಿ ಮಾಡೋಂಗಿಲ್ಲ. ಸಂವಿಧಾನದ ಮೂಲ ತತ್ವ, ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಆಗದಂತೆ ಮಾತ್ರ ತಿದ್ದುಪಡಿ ಮಾಡಬೇಕು ಅಂತ ಹೇಳುತ್ತೆ. ಸೊ ಹೇಗೆ ಬೇಕಾಗಿ ಮಾಡೋಕ್ಕಾಗಲ್ಲ. ತಿದ್ದುಪಡಿ ಮಾಡೋದಾದರೆ ಸಂವಿಧಾನದ ತತ್ವ ಮತ್ತು ಸಂರಚನೆಗೆ ಧಕ್ಕೆ ಆಗಬಾರ್ದು. ಇನ್ ಕೇಸ್ ಆಯಿತು ಅಂತಂದರೆ ನಾವು ಸುಪ್ರೀಂ ಕೋರ್ಟ್ನವರು ಇಂಟರ್ಫಿಯರ್ ಆಗ್ತೀವಿ. ಅದು ಅಂತಹ ಒಂದು ಕಾನೂನನ್ನು, ಅಂತಹ ಒಂದು ತಿದ್ದುಪಡಿಯನ್ನು ನಾವು ಅಸಿಂಧು, ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಕೇವಲ ಇಲ್ಲಿವರೆಗೆ ಒಂದೇ ಬಾರಿ ತಿದ್ದುಪಡಿ ಮಾಡಿದ್ದಾರೆ, ಅದನ್ನು ನೆನಪಿಟ್ಕೊಳ್ಳಿ. ಒಂದೇ ಬಾರಿ ಪ್ರಸ್ತಾವನೆ ತಿದ್ದುಪಡಿ ಮಾಡಿದ್ದಾರೆ. ಅದು ಯಾವಾಗ ಅಂತಂದರೆ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದ್ರ ಮೂಲಕ 3 ಅಂಶಗಳನ್ನು ಸೇರಿಸಿದ್ದಾರೆ. ನೋಡಿ, ಅದನ್ನು ನೆನಪಿಟ್ಕೊಳ್ಳಿ. 3 ಅಂಶಗಳನ್ನು ಸೇರಿಸಿದ್ದಾರೆ. ಯಾವ್ಯಾವು? ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. ಸಮಗ್ರತೆ ಅಂತ ಒಂದೇ, ಏಕತೆ, ಭ್ರಾತೃತ್ವ ಅಂತಂದರೆ ಒಂದೇ, ನೆನಪಿಟ್ಕೊಳ್ಳಿ. ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ, ಈ 3 ಪದಗಳನ್ನು ಪ್ರಸ್ತಾವನೆಯಲ್ಲಿ ಸೇರಿಸಿದ್ದಾರೆ. ಇದಿಷ್ಟು ಇವತ್ತಿನ ಒಂದು ಪ್ರಸ್ತಾವನೆ ಟಾಪಿಕ್ಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಧನ್ಯವಾದಗಳು.